ನಮಸ್ಕಾರ ವೀಕ್ಷಕರೇ, ಬುಕ್ಸ್ ಆಫ್ Q&A ಕ್ವಿಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವು ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿ. ಕೇಳಲಾಗಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ಯಾವ ಪ್ರಾಣಿ ತನ್ನ ಕಣ್ಣುಗಳನ್ನು ಮುಚ್ಚಲು ಸಾಧ್ಯವಿಲ್ಲ? ಆಪ್ಷನ್ ಎ ಕಪ್ಪೆ, ಆಪ್ಷನ್ ಬಿ ಮೀನು, ಆಪ್ಷನ್ ಸಿ ಹಾವು, ಆಪ್ಷನ್ ಡಿ ಆಮೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಹಾವು ತನ್ನ ಕಣ್ಣುಗಳನ್ನು ಮುಚ್ಚಲು ಸಾಧ್ಯವಿಲ್ಲ. ಎರಡನೆಯ ಪ್ರಶ್ನೆ, ಹೃದಯಾಘಾತವನ್ನು ತಪ್ಪಿಸುವ ಆಹಾರ ಪದಾರ್ಥ ಯಾವುದು? ಆಪ್ಷನ್ ಎ ಸಮೋಸ, ಆಪ್ಷನ್ ಬಿ ಮೊಟ್ಟೆ, ಆಪ್ಷನ್ ಸಿ ನಿಂಬೆ ಜ್ಯೂಸ್, ಆಪ್ಷನ್ ಡಿ ಬಾದಾಮಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಹೃದಯಾಘಾತವನ್ನು ತಪ್ಪಿಸುವ ಆಹಾರ ಪದಾರ್ಥ ಬಾದಾಮಿ. ಮೂರನೆಯ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಸೂರ್ಯಕಾಂತಿ ಬೆಳೆಯುವ ರಾಜ್ಯ ಯಾವುದು? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಹರಿಯಾಣ, ಆಪ್ಷನ್ ಸಿ ಗೋವಾ, ಆಪ್ಷನ್ ಡಿ ಗುಜರಾತ್. ಸರಿಯಾದ ಉತ್ತರ ಆಪ್ಷನ್ ಎ, ಭಾರತದಲ್ಲಿ ಅತಿ ಹೆಚ್ಚು ಸೂರ್ಯಕಾಂತಿ ಬೆಳೆಯುವ ರಾಜ್ಯ ಕರ್ನಾಟಕ. ನಾಲ್ಕನೆಯ ಪ್ರಶ್ನೆ, ಭಾರತದ ಸ್ಕಾಟ್ಲ್ಯಾಂಡ್ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ಎ ಶಿವಮೊಗ್ಗ, ಆಪ್ಷನ್ ಬಿ ಮಡಿಕೇರಿ, ಆಪ್ಷನ್ ಸಿ ಮಂಗಳೂರು, ಆಪ್ಷನ್ ಡಿ ಬೆಂಗಳೂರು. ಸರಿಯಾದ ಉತ್ತರ ಆಪ್ಷನ್ ಬಿ, ಭಾರತದ ಸ್ಕಾಟ್ಲ್ಯಾಂಡ್ ಎಂದು ಮಡಿಕೇರಿಯನ್ನು ಕರೆಯುತ್ತಾರೆ. ಐದನೆಯ ಪ್ರಶ್ನೆ, ಊಟ ಮಾಡಿದ ತಕ್ಷಣ ನೀರನ್ನು ಕುಡಿದರೆ ಯಾವ ಸಮಸ್ಯೆ ಬರಬಹುದು? ಆಪ್ಷನ್ ಎ ತಲೆನೋವು, ಆಪ್ಷನ್ ಬಿ ಹೊಟ್ಟೆ ಉಬ್ಬರ, ಆಪ್ಷನ್ ಸಿ ಅಜೀರ್ಣ, ಆಪ್ಷನ್ ಡಿ ಹೈ ಬಿಪಿ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ. ಊಟ ಮಾಡಿದ ತಕ್ಷಣ ನೀರನ್ನು ಕುಡಿದರೆ ಹೊಟ್ಟೆ ಉಬ್ಬರ ಅಥವಾ ಅಜೀರ್ಣ ಸಮಸ್ಯೆ ಬರಬಹುದು. ಆರನೆಯ ಪ್ರಶ್ನೆ, ಯಾವ ಹಣ್ಣು ಜೀರ್ಣಕ್ರಿಯೆಯನ್ನು ವೇಗವಾಗಿ ಮಾಡಲು ಸಹಾಯ ಮಾಡುತ್ತದೆ? ಆಪ್ಷನ್ ಎ ಬಾಳೆಹಣ್ಣು, ಆಪ್ಷನ್ ಬಿ ಕಿತ್ತಳೆ ಹಣ್ಣು, ಆಪ್ಷನ್ ಸಿ ದಾಳಿಂಬೆ ಹಣ್ಣು, ಆಪ್ಷನ್ ಡಿ ಸೇಬು ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ, ಬಾಳೆಹಣ್ಣು ಜೀರ್ಣಕ್ರಿಯೆಯನ್ನು ವೇಗವಾಗಿ ಮಾಡಲು ಸಹಾಯ ಮಾಡುತ್ತದೆ. ಆರನೆಯ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಯಾವುದನ್ನು ಸೇವಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ? ಆಪ್ಷನ್ ಎ ಒಣ ದ್ರಾಕ್ಷಿ, ಆಪ್ಷನ್ ಬಿ ಹಾಲು, ಆಪ್ಷನ್ ಸಿ ಬಿಸಿ ನೀರು, ಆಪ್ಷನ್ ಡಿ ತುಳಸಿ ನೀರು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ. ಖಾಲಿ ಹೊಟ್ಟೆಯಲ್ಲಿ ಒಣ ದ್ರಾಕ್ಷಿ ಅಥವಾ ತುಳಸಿ ನೀರು ಸೇವಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಏಳನೆಯ ಪ್ರಶ್ನೆ, ನಮ್ಮ ದೇಹದಲ್ಲಿ ರಕ್ತ ದಪ್ಪವಾದರೆ ಅಥವಾ ಹೆಪ್ಪುಗಟ್ಟುವುದರಿಂದ ಯಾವ ಸಮಸ್ಯೆಗಳು ಕಂಡುಬರುತ್ತದೆ? ಆಪ್ಷನ್ ಎ ತಲೆನೋವು, ಆಪ್ಷನ್ ಬಿ ಹೃದಯಾಘಾತ, ಆಪ್ಷನ್ ಸಿ ಪಾರ್ಶ್ವವಾಯು, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ನಮ್ಮ ದೇಹದಲ್ಲಿ ರಕ್ತ ದಪ್ಪವಾದರೆ ಅಥವಾ ಹೆಪ್ಪುಗಟ್ಟುವುದರಿಂದ ತಲೆನೋವು, ಹೃದಯಾಘಾತ ಅಥವಾ ಪಾರ್ಶ್ವವಾಯುವಿನ ಸಮಸ್ಯೆಗಳು ಕಂಡುಬರುತ್ತದೆ. ಎಂಟನೆಯ ಪ್ರಶ್ನೆ, ಯಾವ ಜೀವಿ ದಿನಕ್ಕೆ 20 ನಿಮಿಷಗಳ ಕಾಲ ಮಾತ್ರ ನಿದ್ದೆಯನ್ನು ಮಾಡುತ್ತದೆ? ಆಪ್ಷನ್ ಎ ಆನೆ, ಆಪ್ಷನ್ ಬಿ ಜಿರಾಫೆ, ಆಪ್ಷನ್ ಸಿ ಕುದುರೆ, ಆಪ್ಷನ್ ಡಿ ಹುಲಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಜಿರಾಫೆ ದಿನಕ್ಕೆ 20 ನಿಮಿಷಗಳ ಕಾಲ ಮಾತ್ರ ನಿದ್ದೆಯನ್ನು ಮಾಡುತ್ತದೆ. ಒಂಬತ್ತನೇ ಪ್ರಶ್ನೆ, ಯಾವ ಆಹಾರ ಪದಾರ್ಥ ಹೊಟ್ಟೆ ಹುಣ್ಣುಗಳನ್ನು ವೇಗವಾಗಿ ಗುಣಪಡಿಸುತ್ತದೆ? ಆಪ್ಷನ್ ಎ ತುಪ್ಪ, ಆಪ್ಷನ್ ಬಿ ಜೇನುತುಪ್ಪ, ಆಪ್ಷನ್ ಸಿ ಬಾಳೆಹಣ್ಣು, ಆಪ್ಷನ್ ಡಿ ಜೀರಿಗೆ ನೀರು.
ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ. ಜೇನುತುಪ್ಪ ಮತ್ತು ಬಾಳೆಹಣ್ಣು ಹೊಟ್ಟೆಯ ಹುಣ್ಣುಗಳನ್ನು ವೇಗವಾಗಿ ಗುಣಪಡಿಸುತ್ತದೆ. 10ನೆಯ ಪ್ರಶ್ನೆ, ಬಿಳಿ ಸೇಬು ಹಣ್ಣು ಎಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಆಸ್ಟ್ರೇಲಿಯಾ, ಆಪ್ಷನ್ ಬಿ ನ್ಯೂಜಿಲೆಂಡ್, ಆಪ್ಷನ್ ಸಿ ಬ್ರೆಜಿಲ್, ಆಪ್ಷನ್ ಡಿ ನೇಪಾಳ. ಸರಿಯಾದ ಉತ್ತರ ಆಪ್ಷನ್ ಎ, ಬಿಳಿ ಸೇಬು ಹಣ್ಣು ಆಸ್ಟ್ರೇಲಿಯಾದಲ್ಲಿ ಕಂಡುಬರುತ್ತದೆ. 11ನೇ ಪ್ರಶ್ನೆ, ಮೊಟ್ಟೆ ಉತ್ಪಾದನೆಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಆಪ್ಷನ್ ಎ 1ನೇ ಸ್ಥಾನ, ಆಪ್ಷನ್ ಬಿ 2ನೇ ಸ್ಥಾನ, ಆಪ್ಷನ್ ಸಿ 3ನೇ ಸ್ಥಾನ, ಆಪ್ಷನ್ ಡಿ 4ನೇ ಸ್ಥಾನ. ಸರಿಯಾದ ಉತ್ತರ ಆಪ್ಷನ್ ಬಿ, ಮೊಟ್ಟೆ ಉತ್ಪಾದನೆಯಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ. 12ನೇ ಪ್ರಶ್ನೆ, ಅಲರ್ಜಿ ಅಥವಾ ತುರಿಕೆಯನ್ನು ವೇಗವಾಗಿ ಕಡಿಮೆ ಮಾಡಲು ಯಾವುದನ್ನು ಹಚ್ಚಬೇಕು? ಆಪ್ಷನ್ ಎ ಅಲೋವೆರಾ ಜೆಲ್, ಆಪ್ಷನ್ ಬಿ ಉಪ್ಪು ನೀರು, ಆಪ್ಷನ್ ಸಿ ತೆಂಗಿನೆಣ್ಣೆ, ಆಪ್ಷನ್ ಡಿ ಜೇನುತುಪ್ಪ. ಸರಿಯಾದ ಉತ್ತರ ಆಪ್ಷನ್ ಎ, ಅಲರ್ಜಿ ಅಥವಾ ತುರಿಕೆಯನ್ನು ವೇಗವಾಗಿ ಕಡಿಮೆ ಮಾಡಲು ಅಲೋವೆರಾ ಜೆಲ್ ಹಚ್ಚಬೇಕು. 13ನೇ ಪ್ರಶ್ನೆ, ಒಂದು ಕಣ್ಣನ್ನು ತೆರೆದುಕೊಂಡು ನಿದ್ರಿಸುವ ಜೀವಿ ಯಾವುದು? ಆಪ್ಷನ್ ಎ ಶಾರ್ಕ್, ಆಪ್ಷನ್ ಬಿ ಹಾವು, ಆಪ್ಷನ್ ಸಿ ಡಾಲ್ಫಿನ್, ಆಪ್ಷನ್ ಡಿ ಮೊಸಳೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಒಂದು ಕಣ್ಣನ್ನು ತೆರೆದುಕೊಂಡು ನಿದ್ರಿಸುವ ಜೀವಿ ಡಾಲ್ಫಿನ್. 14ನೇ ಪ್ರಶ್ನೆ, ಕ್ಯಾರೆಟ್ ತಿನ್ನುವುದರಿಂದ ನಮಗೆ ಯಾವ ವಿಟಮಿನ್ ಸಿಗುತ್ತದೆ? ಆಪ್ಷನ್ ಎ ವಿಟಮಿನ್ ಸಿ, ಆಪ್ಷನ್ ಬಿ ವಿಟಮಿನ್ ಬಿ, ಆಪ್ಷನ್ ಸಿ ವಿಟಮಿನ್ ಕೆ, ಆಪ್ಷನ್ ಡಿ ವಿಟಮಿನ್ ಎ. ಸರಿಯಾದ ಉತ್ತರ ಆಪ್ಷನ್ ಡಿ, ಕ್ಯಾರೆಟ್ ತಿನ್ನುವುದರಿಂದ ನಮ್ಮ ದೇಹಕ್ಕೆ ವಿಟಮಿನ್ ಎ ಸಿಗುತ್ತದೆ. 15ನೇ ಪ್ರಶ್ನೆ, ಶುಗರ್ ಇರುವವರು ಯಾವ ಹಣ್ಣುಗಳನ್ನು ಸೇವಿಸಬಹುದು? ಆಪ್ಷನ್ ಎ ನೇರಳೆ ಹಣ್ಣು, ಆಪ್ಷನ್ ಬಿ ಬಾಳೆಹಣ್ಣು, ಆಪ್ಷನ್ ಸಿ ಪೇರಳೆ ಹಣ್ಣು, ಆಪ್ಷನ್ ಡಿ ದ್ರಾಕ್ಷಿ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಸಿ. ಶುಗರ್ ಇರುವವರು ನೇರಳೆ ಹಣ್ಣು ಅಥವಾ ಪೇರಳೆ ಹಣ್ಣು ಸೇವಿಸಬಹುದು. 16ನೇ ಪ್ರಶ್ನೆ, ಹಾವಿನ ವಿಷವನ್ನು ಯಾವ ರೋಗದ ನಿವಾರಣೆಗೆ ಬಳಸಲಾಗುತ್ತದೆ? ಆಪ್ಷನ್ ಎ ಶುಗರ್, ಆಪ್ಷನ್ ಬಿ ಪೇನ್ ಕಿಲ್ಲರ್, ಆಪ್ಷನ್ ಸಿ ಏಡ್ಸ್, ಆಪ್ಷನ್ ಡಿ ಕ್ಯಾನ್ಸರ್. ಸರಿಯಾದ ಉತ್ತರ ಆಪ್ಷನ್ ಬಿ, ಹಾವಿನ ವಿಷವನ್ನು ಪೇನ್ ಕಿಲ್ಲರ್ ನಿವಾರಣೆಗೆ ಬಳಸುತ್ತಾರೆ. 17ನೇ ಪ್ರಶ್ನೆ, ಯಾವ ತರಕಾರಿ ದೇಹದಲ್ಲಿ ಕ್ಯಾಲ್ಸಿಯಂ ಅನ್ನು ಹೆಚ್ಚಿಸುತ್ತದೆ? ಆಪ್ಷನ್ ಎ ಪಾಲಕ್ ಸೊಪ್ಪು, ಆಪ್ಷನ್ ಬಿ ಗೆಣಸು, ಆಪ್ಷನ್ ಸಿ ಆಲೂಗಡ್ಡೆ, ಆಪ್ಷನ್ ಡಿ ಬೆಂಡೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಎ, ಪಾಲಕ್ ಸೊಪ್ಪು ದೇಹದಲ್ಲಿ ಕ್ಯಾಲ್ಸಿಯಂ ಅನ್ನು ಹೆಚ್ಚಿಸುತ್ತದೆ. 18ನೇ ಪ್ರಶ್ನೆ, ಜಗತ್ತಿನ ಯಾವ ದೇಶದಲ್ಲಿ ಅತಿ ಹೆಚ್ಚು ಬೆಳ್ಳಿ ಉತ್ಪಾದನೆ ಮಾಡಲಾಗುತ್ತದೆ? ಆಪ್ಷನ್ ಎ ಜರ್ಮನಿ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಮೆಕ್ಸಿಕೋ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೆಕ್ಸಿಕೋ ದೇಶದಲ್ಲಿ ಅತಿ ಹೆಚ್ಚು ಬೆಳ್ಳಿ ಉತ್ಪಾದನೆ ಮಾಡಲಾಗುತ್ತದೆ. 19ನೇ ಪ್ರಶ್ನೆ, ಮಾನವನ ದೇಹದಲ್ಲಿ ರಕ್ತದ ಪ್ರಮಾಣ ಸುಮಾರು ಎಷ್ಟು ಲೀಟರ್ ಇರುತ್ತದೆ? ಆಪ್ಷನ್ ಎ 4ರಿಂದ 5 ಲೀಟರ್, ಆಪ್ಷನ್ ಬಿ 5ರಿಂದ 6 ಲೀಟರ್, ಆಪ್ಷನ್ ಸಿ 6ರಿಂದ 7 ಲೀಟರ್, ಆಪ್ಷನ್ ಡಿ 7ರಿಂದ 8 ಲೀಟರ್. ಸರಿಯಾದ ಉತ್ತರ ಆಪ್ಷನ್ ಬಿ, ಮಾನವನ ದೇಹದಲ್ಲಿ ರಕ್ತದ ಪ್ರಮಾಣ ಸುಮಾರು 5ರಿಂದ 6 ಲೀಟರ್ ಇರುತ್ತದೆ. 20ನೇ ಪ್ರಶ್ನೆ, ಯಾವುದರ ಕೊರತೆಯಿಂದ ಅನೀಮಿಯಾ ಉಂಟಾಗುತ್ತದೆ? ಆಪ್ಷನ್ ಎ ಐರನ್, ಆಪ್ಷನ್ ಬಿ ಕ್ಯಾಲ್ಸಿಯಂ, ಆಪ್ಷನ್ ಸಿ ಪ್ರೋಟೀನ್, ಆಪ್ಷನ್ ಡಿ ಮೆಗ್ನೀಷಿಯಂ. ಸರಿಯಾದ ಉತ್ತರ ಆಪ್ಷನ್ ಎ
ಐರನ್ ಕೊರತೆಯಿಂದ ಅನೀಮಿಯಾ ಉಂಟಾಗುತ್ತದೆ. 21ನೇ ಪ್ರಶ್ನೆ, ಯಾವ ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಿದರೆ ಮೂತ್ರಪಿಂಡದ ಕಲ್ಲುಗಳಿಗೆ ಕಾರಣವಾಗುತ್ತದೆ? ಆಪ್ಷನ್ ಎ ಕ್ಯಾರೆಟ್, ಆಪ್ಷನ್ ಬಿ ಕ್ಯಾಪ್ಸಿಕಮ್, ಆಪ್ಷನ್ ಸಿ ಪಾಲಕ್ ಸೊಪ್ಪು, ಆಪ್ಷನ್ ಡಿ ಟೊಮ್ಯಾಟೊ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ. ಪಾಲಕ್ ಸೊಪ್ಪು ಮತ್ತು ಟೊಮ್ಯಾಟೊವನ್ನು ಹೆಚ್ಚಾಗಿ ಸೇವಿಸಿದರೆ ಮೂತ್ರಪಿಂಡದ ಕಲ್ಲುಗಳಿಗೆ ಕಾರಣವಾಗುತ್ತದೆ. 22ನೇ ಪ್ರಶ್ನೆ, ಮಾನವನ ದೇಹದಲ್ಲಿ ಅತಿ ವೇಗವಾಗಿ ಕೆಲಸ ಮಾಡುವ ಅಂಗ ಯಾವುದು? ಆಪ್ಷನ್ ಎ ಹೃದಯ, ಆಪ್ಷನ್ ಬಿ ಮೆದುಳು, ಆಪ್ಷನ್ ಸಿ ಕಣ್ಣು, ಆಪ್ಷನ್ ಡಿ ಲಿವರ್. ಸರಿಯಾದ ಉತ್ತರ ಆಪ್ಷನ್ ಬಿ. ಮಾನವನ ದೇಹದಲ್ಲಿ ಅತಿ ವೇಗವಾಗಿ ಕೆಲಸ ಮಾಡುವ ಅಂಗ ಮೆದುಳು. 23ನೇ ಪ್ರಶ್ನೆ, ಹಾರಲು ಸಾಧ್ಯವಿಲ್ಲದ ಪಕ್ಷಿ ಯಾವುದು? ಆಪ್ಷನ್ ಎ ನವಿಲು, ಆಪ್ಷನ್ ಬಿ ಪಾರಿವಾಳ, ಆಪ್ಷನ್ ಸಿ ಹಮ್ಮಿಂಗ್ ಬರ್ಡ್, ಆಪ್ಷನ್ ಡಿ ಆಸ್ಟ್ರಿಚ್. ಸರಿಯಾದ ಉತ್ತರ ಆಪ್ಷನ್ ಡಿ. ಹಾರಲು ಸಾಧ್ಯವಿಲ್ಲದ ಪಕ್ಷಿ ಆಸ್ಟ್ರಿಚ್. 24ನೇ ಪ್ರಶ್ನೆ, ಬೆಳಿಗ್ಗೆ ಎದ್ದ ಕೂಡಲೇ ಯಾವುದನ್ನು ನೋಡಿದರೆ ಶುಭ ಉಂಟಾಗುತ್ತದೆ? ಆಪ್ಷನ್ ಎ ಒಡೆದ ಕನ್ನಡಿ, ಆಪ್ಷನ್ ಬಿ ಕರದರ್ಶನ, ಆಪ್ಷನ್ ಸಿ ತೆಂಗಿನ ಮರ, ಆಪ್ಷನ್ ಡಿ ಹಸು. ಸರಿಯಾದ ಉತ್ತರ ಆಪ್ಷನ್ ಬಿ, ಸಿ ಮತ್ತು ಆಪ್ಷನ್ ಡಿ. ಬೆಳಿಗ್ಗೆ ಎದ್ದ ಕೂಡಲೇ ಕರದರ್ಶನ, ತೆಂಗಿನ ಮರ ಅಥವಾ ಹಸುವನ್ನು ನೋಡಿದರೆ ಶುಭ ಉಂಟಾಗುತ್ತದೆ. 25ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಮಾತನಾಡುವ ಭಾಷೆ ಯಾವುದು? ಆಪ್ಷನ್ ಎ ಹಿಂದಿ, ಆಪ್ಷನ್ ಬಿ ತಮಿಳು, ಆಪ್ಷನ್ ಸಿ ಇಂಗ್ಲಿಷ್, ಆಪ್ಷನ್ ಡಿ ಮರಾಠಿ. ಸರಿಯಾದ ಉತ್ತರ ಆಪ್ಷನ್ ಎ. ಭಾರತದಲ್ಲಿ ಹೆಚ್ಚಾಗಿ ಮಾತನಾಡುವ ಭಾಷೆ ಹಿಂದಿ ಭಾಷೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.